ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ನು ಇಡ್ಲಿ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಕಡಲೆ ಬೀಜ, ಹಸಿಮೆಣಸಿನ್ಕಾಯಿನ ಹುರಿದಿಟ್ಕೋತಾ ಇದ್ದೀನಿ. ಕಾಯಿ ತುರಿ, ಕಡಲೆಪಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀರನ್ನು ಸೇರಿಸಿ ರುಬ್ಬಿಟ್ಕೊಂಡೆ. ಚಟ್ನಿಗೆ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ಫ್ರೈ ಮಾಡಿ ಚಟ್ನಿಗೆ ಒಗ್ಗರಣೆನ ಕೂಡ ರೆಡಿ ಮಾಡಿಕೊಂಡೆ. ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಚಟ್ನಿಗೆ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಸಂಪಣ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರಾತ್ರಿಯೇ ಉಪ್ಪು ಮತ್ತು ಸೋಡಾನ ನಾನು ಹಾಕೋದಿಲ್ಲ, ಬೆಳಿಗ್ಗೆ ಮಾತ್ರ ಉಪ್ಪನ್ನು ಮಾತ್ರ ಸೇರಿಸ್ತೀನಿ. ಸೋಡಾ ನಾನು ಇಡ್ಲಿಗಾಗಲಿ ದೋಸೆಗಾಗಲಿ ಹಾಕೋದೇ ಇಲ್ಲ. ಇಡ್ಲಿ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು. ಇಡ್ಲಿಗೂ ಚಟ್ನಿಗಂತೂ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸಾಂಬಾರು ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಸಿ ಅವರೆಕಾಯಿ ತಂದಿದ್ರು, ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೋತಾ ಇದ್ದೀನಿ. ಕುಕ್ಕರಲ್ಲೇ ಮಾಡ್ಕೊತೀನಿ, ಬೇಗ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊನ ಫ್ರೈ ಮಾಡ್ಕೋತಾ ಇದ್ದೀನಿ. ಅವರೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿನೂ ಕೂಡ ಒಗ್ಗರಣೆಗೆ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದೆ. ಎಣ್ಣೆಲಿ ಚೆನ್ನಾಗಿ ಆಲೂಗೆಡ್ಡೆ, ಬದನೆಕಾಯಿ, ಅವರೆಕಾಯಿ ಎಲ್ಲ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ. ಸಾಂಬಾರು ನಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಉಪ್ಪು ಖಾರ ಕಮ್ಮಿ ಆಗಿದರೆ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊತೀನಿ. ನವರಾತ್ರಿಯ 3ನೇ ದಿನ. ಇವತ್ತು ರಾಯಲ್ ಬ್ಲೂ ಕಲರ್ದು ಸ್ಯಾರಿನ ಹಾಕೋತಾ ಇದ್ದೀನಿ. ಹಾಗೆ ನಾನು ಕೂಡ ರೆಡಿಯಾಗಿ ದೇವರ ಫೋಟೋಕ್ಕೆ ಹೂವೆಲ್ಲ ಹಾಕಿ ಪೂಜೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ನವರಾತ್ರಿ ಹಬ್ಬದ 3ನೇ ದಿನದಂದು ದುರ್ಗಾದೇವಿಯ 3ನೇ ರೂಪವಾದ ಚಂದ್ರಘಟ ದೇವಿಯನ್ನು ಪೂಜಿಸಲಾಗುತ್ತದೆ. ಚಂದ್ರಘಟ ದೇವಿಯ ಹಣೆಯ ಮೇಲೆ ಗಂಟೆ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ. ಶಿವನೊಂದಿಗೆ ವಿವಾಹದ ನಂತರ ದೇವಿಯನ್ನು ಚಂದ್ರಘಟ ಎಂದು ಕರೆಯಲಾಗುತ್ತದೆ. ದೇವಿಯು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ. ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ.
ಚಂದ್ರಘಟ ದೇವಿಯು 3 ಕಣ್ಣುಗಳನ್ನು ಮತ್ತು 10 ಕೈಗಳನ್ನು ಹೊಂದಿದ್ದಾಳೆ. ಭಕ್ತರಿಗೆ ಹಣ, ಸಂತೋಷ, ಕೀರ್ತಿ ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವಳು ಚಂದ್ರಘಟ ದೇವಿಯಾಗಿದ್ದಾಳೆ. ಪೂಜೆಯೆಲ್ಲ ಮುಗಿಸಿ ಲೇಟಾಗಿಯೇ ದೇವಸ್ಥಾನಕ್ಕೆ ಹೊರಟೆ, ಏಕೆಂದರೆ ಜನಗಳು ಕಮ್ಮಿ ಆಗಿರ್ತಾರೆ ಅಂತ. ಇವತ್ತು ಇನ್ನೂ ತುಂಬ ಲೇಟಾಗಿ ದೇವಸ್ಥಾನಕ್ಕೆ ಹೋದೆ, ಜನ ತುಂಬ ಕಮ್ಮಿ ಇದ್ದರು. ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು, ಜನ ಕೂಡ ಕಮ್ಮಿ ಇದ್ದರು. ಹಾಗಾಗಿ ದೇವ್ರನ್ನ ನೆಮ್ಮದಿಯಾಗಿ ನೋಡಿಕೊಂಡು ಮನೆಗೆ ಬಂದೆ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.